ಮರಾಠ ಸಾಮ್ರಾಜ್ಯ ಸ್ಥಾಪಕ ಛತ್ರಪತಿ ಶಿವಾಜಿ. ರಾಜಧಾನಿ ರಾಯಗಢ. ಪ್ರಸಿದ್ಧ ದೊರೆ ಶಿವಾಜಿ. ಲಾಂಛನ ಕತ್ತಿ ಮತ್ತು ಕುದುರೆ. ಬಳಸುತ್ತಿದ್ದ ಭಾಷೆಗಳು ಮರಾಠಿ. ಶಿವಾಜಿಯ ಜನನ 1627. ಸ್ಥಳ ಪುಣೆಯ ಜಿಲ್ಲೆಯ ಸಿವನೇರು ದುರ್ಗ. ತಂದೆ ತಾಯಿ ಶಾಜಿ ಭೋಸ್ಲೆ, ಜೀಜಾಬಾಯಿ. ಗುರು ದಾದಾಜಿ ಕೊಂಡದೇವ. ಮರಾಠ ಸಾಮ್ರಾಜ್ಯ ಸ್ಥಾಪನೆ ಜೂನ್ 6, 1674. ಶಿವಾಜಿ ಕಾಲದಲ್ಲಿ ಚೌತ್ ಮತ್ತು ಸರ್ದೇಶ್ ಮುಖಿ ಎಂಬ 2 ವಿಧದ ತೆರಿಗೆಗಳನ್ನು ವಸೂಲಿ ಮಾಡಲಾಗ್ತಿತ್ತು. ಶಿವಾಜಿ ಕಾಲದಲ್ಲಿ 8 ಮಂತ್ರಿಗಳು ಅಷ್ಟದಿಗ್ಗಜರಿದ್ದರು. ಪೇಶ್ವೆ ಇವರನ್ನ ಪಂತ ಪ್ರಧಾನ ಎನ್ನುತ್ತಿದ್ದರು. ಸೇನಾಪತಿ ಸೇನೆಯ ಮುಖ್ಯ ಕಮಾಂಡರ್ ಆಗಿದ್ದವನು. ನ್ಯಾಯಾಧೀಶ ಇವರು ನ್ಯಾಯ ಮತ್ತು ಕಾನೂನಿಗೆ ಸಂಬಂಧಿಸಿದ್ದು. ಅಮಾತ್ಯ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ್ದರು. ಪಂತ ಸಚಿವ ಇವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಸುಮಂತ ಇವರು ವಿದೇಶಿ ವ್ಯವಹಾರ ನೋಡಿಕೊಳ್ಳುತ್ತಿದ್ದರು. ಮಂತ್ರಿ ಐತಿಹಾಸಿಕ ದಾಖಲೆಗಳ ಸಂರಕ್ಷಣೆಗಾರ, ಗುಪ್ತಚರ ಸಂಬಂಧಿಸಿದ್ದರು. ದಂಡಾಧ್ಯಕ್ಷ ಇವರು ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುತ್ತಿದ್ದರು. ದೆಹಲಿ ಸುಲ್ತಾನರು 1206 ರಿಂದ 1526. ಗುಲಾಮಿ ಸಂತತಿ 1206 ರಿಂದ 1290. ಈ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ದೆಹಲಿ ಸಿಂಹಾಸನವನ್ನು ಏರಿದ ಮೊದಲ ಮಹಿಳೆ ರಜಿಯಾ ಸುಲ್ತಾನ್. ಈ ಸಂತತಿಯು ಇಲ್ಬರಿ ಟರ್ಕ್ ಜನಾಂಗಕ್ಕೆ ಸೇರಿದ್ದು. ಇವರ ಕಾಲದಲ್ಲಿ ಕುತುಬ್ ಮಿನಾರನ್ನು ದೆಹಲಿಯಲ್ಲಿ ಕಟ್ಟಿಸಿದರು. ಖಿಲ್ಜಿ ಸಂತತಿ 1290 ರಿಂದ 1320. ಈ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯು ಈ ಸಂತತಿಯ ಪ್ರಮುಖ ದೊರೆ. ಭಾರತದ ಗಿಳಿ ಎಂದು ಪ್ರಖ್ಯಾತರಾದವರು ಅಮೀರ್ ಖುಸ್ರು. ಅಲ್ಲಾವುದ್ದೀನ್ ಆಸ್ಥಾನದಲ್ಲಿ ಆಶ್ರಯ ಹೊಂದಿದ್ದರು. ತುಘಲಕ್ ಸಂತತಿ 1320 ರಿಂದ 1413. ಗಿಯಾಸುದ್ದೀನ್ ತುಘಲಕನು ತುಘಲಕ್ ಸಂತತಿಯ ಸ್ಥಾಪಕ. ಗಿಯಾಸುದ್ದೀನ್ ತುಘಲಕಾಬಾದ್ ಕೋಟೆ ನಿರ್ಮಿಸಿದನು. ಕೃಷಿ ನೀರಾವರಿ ಕಾಲುವೆಗಳನ್ನು ನಿರ್ಮಿಸಿದನು. ಮಹಮ್ಮದ್ ಬಿನ್ ತುಘಲಕನು ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದನು. ಸಯ್ಯದ್ ಸಂತತಿ 1414 ರಿಂದ 1451. ಖಿಜರ್ ಖಾನ್ ಸಯ್ಯದ್ ಸಂತತಿಯ ಸ್ಥಾಪಕ. ಈ ಸಂತತಿಯ ಕೊನೆಯ ದೊರೆ ಅಲ್ಲಾವುದ್ದೀನ್ ಅಲಂ ಶಾ.